ಒಂದು ಬಜೆಟ್ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ. ಚೆನ್ನಾಗಿದ್ಯಾ? ಸೂಪರ್. ಅಂಗಡಿಯವರು ಎಂತ ಮೋಸ ಮಾಡ್ತಿದ್ದಾರೆ. ಯಾವ್ದೋ ಸಣ್ಣ ಮಗು ನಮ್ಮನೆಗೆ ಒಂದು ಸಣ್ಣ ಮಗು ಅಲ್ಲ, ಇದು ನನ್ನ ಹಸ್ಬೆಂಡ್. ಹಾಯ್, ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವಿದ್ದೀವಿ ದಸರಾ ಎಕ್ಸಿಬಿಷನಲ್ಲಿ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ಅತ್ತೆ. ಫಸ್ಟ್ ಟೈಮ್ ಮಾತಾಡಿಮ್ಮ. ಹಾಯ್. ಸೊ ಇವತ್ತಿನ ವಿಡಿಯೋ ಏನು ಅಂದರೆ ಒಂದು ಬಜೆಟ್ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ಇದೇನು ಅಂತ ನಮ್ಮ ಅತ್ತೆಗೂ ಗೊತ್ತಿಲ್ಲ, ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಏನಂದ್ರೆ ಅಮ್ಮ, 1,000 ರೂಪಾಯಿ 1,000 ರೂಪಾಯಿಲಿ ನಾವು ಈ ಎಕ್ಸಿಬಿಷನ್ ಅಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ತೋರ್ಸೋದು. 1,000 ರೂಪಾಯಿ ಒಳಗಡೆ ಎಷ್ಟು ಶಾಪಿಂಗ್ ಮಾಡ್ತೀವಿ ಅಂತ ಅಂತೇಳಿ. ಸೊ ಅದಕ್ಕೆ ಫಸ್ಟ್ ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡು ಮತ್ತೆ ಸಿಗ್ತೀವಿ. 40 ರೂಪಾಯಿ ಪರ್ ಪರ್ಸನ್ನು. ಸೊ ಅಡಲ್ಟ್ಸ್ಗೆ 30 ರೂಪಾಯಿ ಚಿಲ್ಡ್ರನ್ಸ್ಗೆ ಇರುತ್ತೆ. ಸೊ 1000 ರುಪೀಸ್ ಇಲ್ಲಿ ನಮಗೆ ಇವಾಗ 80 ರುಪೀಸ್ ಖರ್ಚು ಮಾಡಿದ್ದೀವಿ. ಆ್ಯಂಡ್ ಟಿಕೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಬೆಟ್ಟ. ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಸಲ ಮಾಡಿರೋದು ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ದಸರಾ ಎಕ್ಸಿಬಿಷನ್ ಸಿದ್ದರಾಮಯ್ಯ ಅಂಗಳ. ಇಷ್ಟು ವರ್ಷಕ್ಕಿಂತ ಈ ವರ್ಷ ಎಕ್ಸಿಬಿಷನ್ ತುಂಬ ಚೆನ್ನಾಗಿದೆ. ಓಕೆ, ಇವಾಗ ನಮ್ಮ ಹತ್ರ ಎಷ್ಟಿದೆ? 80 ರೂಪಾಯಿ ಖಾಲಿ ಆಯಿತು. ಖಾಲಿ ಆಗಿರೋದು ಉಳಿದಿರೋ ಅಮೌಂಟಲ್ಲಿ ಶಾಪಿಂಗ್ ಮಾಡಬೇಕು. ಅಲ್ಲಿ ಅದೇ 10 ರುಪೀಸ್ದೆಲ್ಲ ಹಾಕಿದಾರಲ್ಲ, ಅದೇ ಅಲ್ಲಿ ನೋಡೋಣ. ಎಲ್ಲ ಇವಾಗ ಓಪನ್ ಮಾಡ್ತಿದ್ದಾರೆ ಅನ್ಸುತ್ತೆ. ನಾವು ವಿಡಿಯೋ ಮಾಡೋಕ್ಕೆ ಚೆನ್ನಾಗಿ ಆರಾಮಾಗುತ್ತೆ ಅಂತ ಇವಾಗ ಬಂದ್ವಿ. ನೋಡಿದ್ರೆ ಎಲ್ಲ ಇವಾಗ ಓಪನ್ ಮಾಡ್ತಾ ಇದ್ದಾರೆ. 1 2 3 4 5 ಕಲರ್. ಯಾವ ಪಿಂಕ್ ತಗೋಣ? ಇತ್ತಾಣ ಪಿಂಕ್ ನೋಡಿ, ಪಿಂಕ್ ಕೊಡಿ. ಎಷ್ಟು? कैसा ನಾವು ಬಜೆಟ್ ಶಾಪಿಂಗ್ ಬ್ಲಾಗ್ ಮಾಡ್ತಿರೋದು. ಅದೇ ಅದೇ. ನೀವು 600 ರೂಪಾಯಿ ಅಂದ್ರೆ ನಾವು ಇಟ್ಕೊಳ್ಳೋದು 1,000 ರೂಪಾಯಿ ಬಜೆಟ್. ಎಷ್ಟು? 300 ರೂಪಾಯಿ ಕೊಡ ಸುಮ್ಮನೆ. 300 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ. 300 ರೂಪಾಯಿ ಬರುತ್ತೆ. ಈ ವಿಡಿಯೋದಲ್ಲಿ 300 ರೂಪಾಯಿ ತಗೊಳ್ಳಿ. ರಾತ್ರಿ ಬರ್ತೀವಿ ಮತ್ತೆ ಶಾಪಿಂಗ್. ಅದೇ ಇಲ್ಲ ಮೇಡಮ್, ಅದೇ ಲಾಸ್ಟ್ ರೇಟ್ ನಮ್ಗೆ 450. ನೀವು ಹಂಗೆಲ್ಲ ಹೇಳಂಗಿಲ್ಲ. ಬನ್ನಿ ಖಂಡಿತ. ಯಾವ್ದ ಚಾನೆಲ್ ನಂಬರ್ ಮೇಡಮ್? ಸಂಗೀತ ಫಸ್ಟ್ ನಾವು ತಗೊಂಡಿರೋದು ಬ್ಯಾಗ್ 600 ಹೇಳಿದ್ರು, 450 ಕೊಟ್ಟಿದ್ದೀವಿ ಅಲ್ಲ? 450. ಜಸ್ಟ್ ಕಾಫಿ ಮಗ್ಸ್ 10 ರುಪೀಸ್ ಅಂತ ಹಾಕಿದ್ದಾರೆ. ಏನಾದರೂ ಕೊಟ್ರ ಅವರು ತಗೋಣಲ್ಲ. 40 ರೂಪಾಯಿ. ಏನು ತಗೊಂಡು 10 ರೂಪಾಯಿ ಅಂತ ಬೋರ್ಡ್ ಹಾಕಿದ್ದಾರೆ ಅಷ್ಟೇ. ಒಳಗಡೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಗೈಸ್. ಅಲ್ಲ, ಹೊರಗಡೆ ಮಾತ್ರ ಹಾಕಿರೋದು 10 ರೂಪಾಯಿ. ನಾನು ಅದೇ ಹೇಳಿ ನೋಡಿದ್ದು 40 ರೂಪಾಯಿ. ಇದಕ್ಕೇನಿದೆ 40 ರೂಪಾಯಿ? ಅದೇ ಮತ್ತೆ ನಾನು ಅವಾಗ ಅದೇ ಹೇಳ್ತೀನಿ. ಏನಿದೆ ಹೊರಗೆ ಮಾತ್ರ ಹಂಗೆ ಹಾಕ್ಬಿಟ್ಟು ಅದೇ ಒಳಗೆ ಬರ್ರಿ ಅಂತ ಕರೆದು ಅದೆಲ್ಲ ಪ್ಲಾಸ್ಟಿಕ್. ಇಲ್ಲಿ ನೋಡಿ ಆಟ ಸಾಮಾನು. ಸೌತೆಕಾಯಿ ಏರಿ ತಗೋಣ. ಅದಿದೆ ಚಿಕ್ಕ ಚಿಕ್ಕ ನೋಡಿ, ಚಿಕ್ಕ ಕಮ್ಮಿಗೆ. ಅಪ್ಪ ಮಳೆ ಸರಿ ಬರುತ್ತೆ ಇವತ್ತು. ಹೌದು. ಏನು ಪುಟಾಣಿಗಿದೆ ನೋಡಿ, ಸಣ್ಣ ಸಣ್ಣದು. ಅದೇ ನಾವೆಲ್ಲ ಆಟ ಆಡ್ಬೇಕಾದ್ರೆ ಈ ಥರದ್ದೆಲ್ಲ ಇರ್ತಾನೆ ಇರಲಿಲ್ಲ. ಚಿಕ್ಕ ಚಿಕ್ಕ ಪ್ಯಾನ್ ಸಿಕ್ಕಾಪಟ್ಟೆ ಸಿಕ್ಕಿದೆ. ಇದು ಚೆನ್ನಾಗಿದೆ. ಸ್ಪೂನು ಒಂದು 10 ರೂಪಾಯಿ. ಇಂಥವು 2 ತಗೋಣ, ಅಂಥವು 2 ತಗೋಣ ಅಲ್ವಾ? 10 ರುಪೀಸ್ಗೆ 2 ಸ್ಪೂನ್. ಎಷ್ಟಾಯ್ತು ನೋಡಿ? 6 ಕಪ್ಪು 4 ಸ್ಪೂನ್.
60 40 100 ರೂಪಾಯಿ ಆಯ್ತಾ 6 ಕಪ್ಪು 4 ಸ್ಪೂನ್ ತಗೊಂಡಿದ್ದೀವಿ. ஒரு நாளைக்கு 30,000 செலவாகுது. ಎಷ್ಟಾಯ್ತ್ರಣ್ಣ? 100 ರೂಪಾಯಿ. ದಿಸ್ ಟೋಟಲ್ ಆಗಿ ಈಗ 600 ರೂಪಾಯಿ ಖರ್ಚಾಗಿದೆ. 400 ನಮ್ಮ ಹತ್ರ ಇವಾಗ ರಿಮೈನಿಂಗ್ ಇರೋದು. ಫಸ್ಟ್ ಎಲ್ಲ ಈ ಬ್ಯಾಂಕಿಗೆ ಡಂಪ್ ಮಾಡೋಣ. ನಾವೇನೇನು ತೊಗೊಂಡಿದ್ದೀವಿ ಬಟ್ ಆದರೂ ಈ ಅಂಗಡಿಯವರು ಎಂತ ಮೋಸ ಮಾಡ್ತಿದ್ದಾರೆ. ನಾನು ಹೇಳ್ದೆ ಒಳಗೆ ಹೋಗ್ತಿದ್ದಂಗೆ 10 ರೂಪಾಯಿ ಅಂತ ಎದುರುಗಡೆ ಹಾಕೊಂಡು ಒಳಗಡೆ ಹೋದ್ರೆ ಬರೀ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ. ಇನ್ನೊಂದು ಕಡೆ ಬಂದ್ವಿ. ಇಲ್ಲೂ 10 20 ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಎಷ್ಟಾಗುತ್ತೆ ನೋಡೋಣ. ಈಗ ಇದನ್ನ ನಾವು ಹೆಂಗೆ ಇಟ್ಕೊಂಡು ಓಡಾಡೋಕ್ಕಾಗುತ್ತೆ ಹೆಂಗಾಗುತ್ತೆ ಎಲ್ಲದೂ ಹಿಂಗೆ ಕೊಟ್ರೆ ನೋಡಿ ಮೇಡಮ್, ಅಲ್ಲೇ ಬೋರ್ಡ್ ಹಾಕಿದ್ದಾರಲ್ವಾ? ಇಲ್ಲ ನೀವೇ ಸೇಫ್ ಆಗಿ ನೋಡ್ಕೊಳ್ಳಿ, ನಮಗೆ ಆಮೇಲೆ ಕೊಡಿ. ಈಗ ಇದೊಂದು ಲಗೇಜ್ ನಮಗೆ. ಹಲೋ, ಬ್ಯಾಗ್ ಹಾಕಿ ಮೇಡಮ್. ಅಲ್ವಾ? ಅದೇ ಮತ್ತೆ ಅದೊಂದು ಲಗೇಜ್ ನಮಗೆ. ಏನು ಕೊಟ್ಟೆ ಇಲ್ಲ. ಒಟ್ಟಿಗೆ ಹಾಕೋಣ. 2 ಐಟಮ್ ತಗೊಂಡಿದ್ದೀವಿ ಇವಾಗ. ಎಷ್ಟು ರೂಪಾಯಿ ಇದೆ? 20 ಏನು ತಗೊಂಡ್ರೆ 20 ಇಲ್ಲಿ. ಇಷ್ಟು ಐಟಮ್ ತಗೊಂಡಿದ್ದೀವಿ 120 ರೂಪಾಯಿ. ಚೇಂಜ್ ಇಲ್ಲ. ಚೆನ್ನಾಗ 250. 280 ರೂಪಾಯಿ ಉಳಿದಿದೆ. 280. ಎಷ್ಟು ಖರ್ಚು ಮಾಡಿದ್ವಿ ಅಲ್ಲಿಗೆ? ಜಾಸ್ತಿ ಮನೆ ಐಟಮೇ ತಗೊಳ್ತಿದ್ದೀವಿ. ಬಿಸಿಲು. ಇಯರಿಂಗ್ಸ್ ಎಲ್ಲ ಎಷ್ಟು? 100. 3 ಪೀಸ್ 100. 100 ರೂಪಾಯಿ 3. ನೋಡಿ ನಿಮಗೇನು ಕಾಣಿಸ್ತಿದೆ? ನಾನು 3 ಪಿಕ್ ಮಾಡಿದ್ದೀನಿ. 3 ಒಂದೇ ಥರ ಇದೆ, ಬಟ್ ನಂಗೆ ತುಂಬ ಇಷ್ಟ ಆಯಿತು. ಈ 3ಕ್ಕೆ ಸೈಜ್ ಆಗಲ್ಲ. ಹಾಂ, ಸೈಜ್ ಆಗ್ತದೆ. ಅಲ್ಲೇನಾ? 100. ಥ್ಯಾಂಕ್ ಯು. ಮೈನ್ ದೋಸೋದ ಈ ಸೈಜು ಅದು ಸೆಟ್ಟಾ? ಎಷ್ಟಿದು? ಇದು 100ಆ? ಸರಿನಾ? ಚೆನ್ನಾಗಿದೆ. ಇದೆಷ್ಟು? 2 ಕ್ಲಿಪ್ ಸಾಕು. ಇದೆರಡು 40 ರೂಪೀಸ್. ನಮ್ಮ ಹತ್ರ ಉಳಿದಿರೋದು 40 ರೂಪಾಯಿ ಮಾತ್ರ. 40 ರೂಪಾಯಿ ಮಾತ್ರ. 40 ರೂಪಾಯಿ ಏನಾದ್ರು ಕುಡಿಯೋಣ, ಹಿಂಗೊಂದು ರೌಂಡ್ ಹೋಗೋಣ, ಆ ಕಡೆಯಿಂದ ಬರೋಣ. ಹಾಂ, ಹಳೆ ಅರಮನೆ ನೋಡಿ ಗೈಸ್, ಕ್ಲೋಸ್ ಆಗಿದೆ, ಬಟ್ ಹಳೆ ಅರಮನೆ. $1,000 ಆಗ್ಲಿಲ್ಲ. ಇದು 30 ರೂಪಾಯಿ ಜ್ಯೂಸಿಗೆ. ಅಲ್ಲಿಗೆ 20 ರೂಪಾಯಿ ಎಕ್ಸ್ಟ್ರಾನೇ ಖರ್ಚಾಗಿದೆ. ಚೆನ್ನಾಗಿದೆಯಾ? ಟಣ್ಣಗೆ ಚೆನ್ನಾಗಿದೆ. ಬೇಷನ್ ಕೊಡಿ ಕಡೆ. ಅದೇ ಹೇಳಿದ್ದೀನಿ. ರೊಟ್ಟಿ ಮಿದಿಯಕ್ಕೆಲ್ಲ ಚೆನ್ನಾಗಿದೆ. ಕೊಡಿ, ನಿನ್ನೆ ಟಿವಿಯಲ್ಲಿ ತೋರಿಸ್ತೀವಿ, ಅದು ಕೊಡು. ಅದೇ ಹ್ಞೂ ನಮ್ಮ 200. ದೊಡ್ಡ ಕವರ್ ಹಾಕಪ್ಪ, ಅದ್ರಲ್ಲೂ ಕಂಜೂಸ್ತನ ಮಾಡ್ತೀಯಲ್ಲಪ್ಪ, ಅದೆಲ್ಲ ಆಗುತ್ತಾ? ರಿಮೋಟ್ ಕಾರ್ ಇಲ್ವಾ? ಅದು ರಿಮೋಟ್ ಇಂದ ಅದು ವರ್ಕ್ ಆಗುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ? ಅದು ತಗೋಬೇಕು.
150 ಹೋದ್ರೆ ಪರವಾಗಿಲ್ಲ. ನಾವು ಮನೇಲಿ ಯಾವ್ದೋ ಸಣ್ಣ ಮಗು ನಮ್ಮನೆಗೆ ಒಂದು ಸಣ್ಣ ಮಗು, ಸಣ್ಣ ಮಗು ಅಲ್ಲ ಇದು, ನನ್ನ ಹಸ್ಬೆಂಡ್ ಕೊಡಿರೋದು. ನನ್ನ ಮಗನಿಗೆ ಕೊಡಿಸ್ತಾ ಇದೀವಿ ನಾವು. ಸಣ್ಣನಿದ್ದ ಕೊಡ್ಸಕ್ಕಾಗ್ಲಿಲ್ವಲ್ಲ, ಇವಾಗ ಕೊಡಿಸ್ತಾ ಇದೀವಿ. ತಗೋಣ ಇದು. ಇದು ಇವಾಗಲೇ ನಂಗೆ ಚೆಕ್ ಮಾಡಿ ತೋರಿಸ್ಬೇಕು ನೀವು. ಯಾವುದೇ ತಗೋಬೇಕು ಬರೋದೆಲ್ಲ ತೋರಿಸಿ ಕೊಡ್ತೀನಿ. ಕೆಲವು 100 ರೂಪಾಯಿ ವೈರಾ ವಿತ್ ವೈರ್? ಇಲ್ಲ, ವಿತ್ ವೈರ್. ಅದು ವೈರ್ ಬರುತ್ತೆ, ಅದಕ್ಕೆ ವೈರ್ ಗೇರ್ ಬರಲ್ಲ. ಇಲ್ಲಿಂದ ಬಟನ್ ಹೋಗಿದ್ರೆ ಮುಂದಕ್ಕೆ ಹೋಗುತ್ತೆ. ಇದೇನಿದು? ಇದೇ ರಿಮೋಟ್? ಅದು ಬಟನ್ ಹೋಗಿದ್ರೆ ಹೋಗುತ್ತೆ. ಎಷ್ಟು? 350. ಶಲ್ಲು ಕೊಡ್ಬೇಕು 75 ರೂಪಾಯಿದು. ನೋಡಿ ಕೊಡೋದು ಹೇಳಿ. ಇಲ್ಲ ಅದರಲ್ಲೆಲ್ಲ ಏನಿಲ್ಲ, ಮುಂದೆ ಕೇಳ್ಕೊಂಡು ಕೊನೆಯಲ್ಲಿ ಬನ್ನಿ ಬೇಕಾದ್ರೆ ನೀವು. ಸ್ವಲ್ಪ ಬೇಡ ಅಂದ್ರೆ 300 ಆಯ್ತಾ? ನಮಗೆ ತೋರಿಸ್ಬೇಕಲ್ಲ ನೀವು. ನಾನು ಹಾಕಿ ತೋರಿಸ್ತೀನಿ, ಕೈ ಚೆಕ್ ಮಾಡಿ ತೋರಿಸ್ತೀನಿ. ಕಾರ್ ಎಲ್ಲಿ ನೋಡಿ ಕಾರ್. ಬನ್ನಿ ಸರ್ 100 ರೂಪಾಯಿ ನೋಡಿ. ನಮ್ಮನೆಗೆ ತುಂಬಾ ಸಣ್ಣ ಪಾಪು ಇದೆ. 30 ವರ್ಷ ಅಲ್ಲ, 30 ವರ್ಷ ಮಗು ಇದೆ ಅದಕ್ಕೆ. ಏನು ನಾವು ನೋಡ್ತೀವಿ ಅಂದ್ರೂ ಇರಲಿಲ್ಲ ತೈ. ಖಂಡಿತ ನಮ್ಮ ಮಕ್ಕಳಿಗೆ ಇಲ್ಲಲ್ಲ ಅದು. ಮತ್ತೆ ನೋಡವ ಹಾ, ನೋಡಿ ಇದು ಮುಂದೆ ಹಿಂದೆ ಹೆಂಗ್ ಬಿಗಿರು ಅದು ಹೋಗ್ಬೇಕಲ್ಲ. ನಂಗೆ ಎಲ್ಲರೂ ಬಿಟ್ಟು ತೋರಿಸಿ. ಹಾ, ಹೋಗುತ್ತೆ. ಫೈನಲಿ ಒಂದು ಕಾರು, ಒರಿಜಿನಲ್ ಕಾರ್ ಅಲ್ಲ, ರಿಮೋಟ್ ಕಾರು. ಅದು ಹೆಂಗ್ ಆಟ ಆಡ್ತಾರೆ ಇವತ್ತು ನೋಡ್ಬೇಕು. ರೇಷ್ಮೆ ಇಲಾಖೆ ಇವತ್ತು ಓಪನ್ ಮಾಡಿದ್ರು ಅನ್ಸುತ್ತೆ, ಅದಕ್ಕೆ ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ. ಇನ್ನು ಒಂದೊಂದೇ ಓಪನ್ ಆಗ್ತಾ ಇದ್ದಾರೆ. ಇದೇನೋ ಓಪನ್ ಡ್ಯಾನ್ಸ್ ಇಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಪುನೀತನ ಕೈಲಿ ಕೊಟ್ಬಿಟ್ಟಿದ್ದಾರೆ ಪಾಪ. ಮದ್ಯಪಾನ ಓದಕ್ಕೆ ಬರ್ತಿಲ್ವಾ? ಸಂಯಮ ಮಂಡಳಿ. 40 ರೂಪೀಸ್ ಆರಾಮ ಕೊಡ್ಬೋದು. ಹೋದ ವರ್ಷ ಜಾಸ್ತಿ ಇತ್ತು ಟಿಕೆಟ್. ಇನ್ನು ಹೌದಾ? ಹಾ, ಹೋದ ವರ್ಷ 60 ರೂಪಾಯಿ ಇತ್ತು ಒಬ್ರಿಗೆ. ಕೊಡಿಲ್ಲ, ಇಟ್ಕೊಂತೀನಿ. ಬೇಡ, ಇಟ್ಕೊಂತೀನಿ. ನವದುರ್ಗೆ. ಇದು ಹೋದ ವರ್ಷ ಇದಿರ್ಲಿಲ್ಲ. ಲಕ್ಷ್ಮಿ ಈ ಸಲ ಮಾಡಿದ್ದಾರೆ. ನಾವು ಬಂದಾಗ ಯಾವ ಅಂಗಡಿನೂ ಓಪನ್ನೇ ಇರಲಿಲ್ಲ ಗೈಸ್. ಇವಾಗ ನೋಡಿಲ್ಲ, ಈ ಸಲ ಆನ್ ಮಾಡಿದ್ದಾರೆ. ಇದು ಚೆನ್ನಾಗಿದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಬಟ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀವಿ ಓಡಾಡಿ. ಸೊ ಎನರ್ಜಿ ಇಲ್ಲ ಹೋಗಿ ನೋಡೋಕ್ಕೆ. ದಾವಣಗೆರೆ ಬೆಣ್ಣೆ ದೋಸೆ. ಚೆನ್ನಾಗಿದೆಯಾ? ಸೂಪರ್ ಕ್ರಿಸ್ಪಿ ಇದೆಯಲ್ಲ? ಚೆನ್ನಾಗಿದೆಲ್ಲ ದೋಸೆ? ಚೆನ್ನಾಗಿದೆ, ಹುಳಿಯಾಗಿಲ್ಲ. ಎಷ್ಟು? 230. ಸಂಗೀತ ಚೈತ್ರಕುಮಾರ್. ಹಾಂ, ಹೌದಾ? ಚೆನ್ನಾಗಿತ್ತು ದೋಸೆ. ಏನು ಹೇಳಿ? ಏನು ಹೆಸರು? ದಾವಣಗೆರೆ ಬೆಣ್ಣೆ. ಅವಾಗಲೇ ಮಾಡಿದೆ ವಿಡಿಯೋ. ಇಲ್ಲಿ ಎಲ್ಲ ಕಡೆನೂ ದಾವಣಗೆರೆ ಬೆಣ್ಣೆ ದೋಸೆ ತಿಂದಿದೀವಿ, ಅದೇ ಬೇರೆ ತರ. ಹೌದಾ? ಇವ್ರದೇ ಬೇರೆ ತರ. ಇವ್ರು ಚೆನ್ನಾಗಿತ್ತು, ಗರಿಗರಿಯಾಗಿತ್ತು. ಬಜೆಟ್ ಶಾಪಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು 1,000 ರೂಪಾಯಿ. ಅದಕ್ಕಿಂತ ಜಾಸ್ತಿನೇ ಆಗಿದೆ, ಖರ್ಚು ಮಾಡಿದ್ದೀವಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದು ಬರಿಬೇಡಿ. ಹೆಂಗಿತ್ತು ಅಮ್ಮ 1,000 ರೂಪಾಯಿ ಶಾಪಿಂಗ್? ಸೂಪರ್ ಆಗಿತ್ತು. 1,000 ರೂಪಾಯಿಗೆ ಜಾಸ್ತಿನೇ ಹೋಗಿದೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಎಕ್ಸಿಬಿಷನ್ ಈ ಸಲ. 1,000 ರೂಪಾಯಿ ಹೋದ ವರ್ಷ ಹೋಲಿಸ್ಕೊಂಡ್ರೆ ಬಟ್ ಆದ್ರೂ ನೈಸ್ ಎಕ್ಸ್ಪೀರಿಯನ್ಸ್. 10 ರೂಪಾಯಿ 20 ರೂಪಾಯಿ ಎಂಟ್ರಿ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲ, ನೋಡಕ್ಕೆ ಏನ್ ತಗೊಂಡ್ರು 10 ರೂಪಾಯಿ ಅಂತ. ಒಳಗಡೆ ಹೋಗಿ ನೋಡಿದ್ರೆ ಏನ್ ತಗೊಂಡ್ರು 100 ರೂಪಾಯಿ.
ಇದಕ್ಕೆ ಏನಾದ್ರು ಟೈಮ್ ಅನ್ನಲ್ಲ. ಸರ್ಪ್ರೈಸ್. ಸರ್ಪ್ರೈಸ್. ಆಯ್ತು ಕಣ್ಮುಚ್ಚಿ. ನೋಡಂಗಿಲ್ಲ. ಕಣ್ಮುಚ್ಚು ನೀವು ಮುಚ್ಚಮ್ಮ. ಹಾಗೆ ಹೇಳಿದ್ದು ನಾನು ಹೋಗಿ ಕೊಟ್ಟಿದ್ದೇನೆ. ಕಣ್ಣು ಬಿಡಬೇಡಿ. ಏನಂತ ನನಗೆ ಗೊತ್ತಾಯ್ತು ಇವಾಗ ಏನದು ಅಂತ. ಏನು ಆಯ್ತು ಏನು ಹೇಳಿ. ಹೆಲಿಕಾಪ್ಟರ್. ಓಪನ್ ಮಾಡಿ ನೋಡಿ. ಹೆಲಿಕಾಪ್ಟರ್ ತಾನೆ. ಓಪನ್ ಮಾಡಿ ನೋಡ್ರಿ. ಕಾಯ್ಬಿಟ್ರೆ ತಾನೆ ಕೇಳೋದು. ಕಣ್ ಕೈ ಬಿಡಿಯಮ್ಮ. ಸರ್ಪ್ರೈಸ್. ಏನದು? ರಿಮೋಟ್ ಕಾರ್. ರಿಮೋಟ್ ಕಾರ್ ಬೇಕು ಅಂದಿದ್ದೆ. ಆದ್ರೆ ಕಾರದ್ದು ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಕಟ್ ಮಾಡಿದ್ದ ಕಾರ್ ಎಂತ ಅಂತ ನಾನು ದೇವಣ್ಣ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೌದು, ಬಟ್ ನನಗೆ ಈಗ ಒಂದು ಡೌಟ್ ಹೊಡಿತಾ ಇದೆ. ಈ ಕಾರಲ್ಲಿ AC ಇದೆಯಾ ಇಲ್ವಾ? ಈಗ ಕೊಡಿಸಿರೋ ಬಗ್ಗೆ ನಿನಗೆ ಏನು ಅನಿಸ್ತೈತಿ? ಈಗ ಖುಷಿ ಆಗ್ತಿದೆ ಸ್ವಲ್ಪ. ಖುಷಿ ಆಗ್ತದೆ ತುಂಬಾ. ತುಂಬಾ ಖುಷಿ ಆಗ್ತದೆ. ನೆಲದ ಮೇಲೆ ಬಿದ್ದು ಒದ್ದಾಡ್ಬೇಕು ಅನ್ನಿಸ್ತಾ ಇದೆ. ಅದು ಗೊತ್ತಾಗ್ತದೆ. ಇದರೊಂದು ಮ್ಯಾಜಿಕ್ ಇದೆ. ಮ್ಯಾಜಿಕ್ ತೋರಿಸ್ಲಾ? ಬೇಡ. ಕಾರ್ ಇಷ್ಟ ಆಯ್ತಾ? ಮ್ಯಾಜಿಕ್ ತೋರಿಸ್ತೀನಿ ನೋಡಿ ಇವಾಗ. ಆಬ್ರಕಡ ಗಿಲಿ ಗಿಲಿ ಗುಮ್ ಹಂಗೆ. ಏನು ಆ ಥರ ಮಾಡ್ಬಿಟ್ಟು ಹಾಂ ಬರಲ್ಲ.